ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ನಾನಿವತ್ತು ಆಗ್ತಾ ಇರುವಂಥದ್ದು ಸೆಮಿ ಬ್ರೈಡಲ್ದು ಗ್ರ್ಯಾಂಡ್ ವರ್ಕ್ ಇರುವಂಥ ಸ್ಯಾರಿ ಕುಚ್ಚು ಡಿಸೈನ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಂದಿನಂತೆ ಇವತ್ತು ಕೂಡ ನಾನು ಬಿಳಿ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಮೊದಲಿಗೆ ನಾನು ಕ್ಲಾತಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಸಾರಿ ಆಗಿದೆ. ಇನ್ನೊಂದು ಸಾರಿ ನಾನು ಪಕ್ಕದಲ್ಲಿನೇ ಲಾಕ್ ಮಾಡ್ಕೊಳ್ತೀನಿ. ಇವಾಗ 4 ಸಾರಿ ಆಯಿತು. ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಒಟ್ಟು ನಾನು 5 ಸಾರಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ, ಲಾಕ್ನು ಸೇರಿ. ಇವಾಗ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ. ಮೇಲೆ ಮಾಡಿ ಒಂದು ಫ್ಲವರ್ ಶೇಪ್ದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಫ್ಲವರ್ ಶೇಪು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಬೀಡಿಂದ ಆ ಕಡೆ ಮತ್ತು ಈ ಕಡೆ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ನಾನು ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ನಾನು 5 ಅಥವಾ 6 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 6 ಚೈನ್ನ ಹಾಕ್ಕೊಂಡು ಬೀಡಿಂದ ಈ ಕಡೆ ಲಾಕ್ ಏನಿದೆ ಅಲ್ಲಿಗೆ ನಾನು ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು 3 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡ್ಕೊಂಡಿದ್ವಲ್ಲ ಆವಾಗಲೇ, ಇವಾಗ ಮತ್ತೆ ಸೀದಾ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಈ 6 ಚೈನ್ ಏನು ಹಾಕಿದ್ವಿ 6 ಚೈನ್ ಗ್ಯಾಪ್ ಒಳಗಡೆಯಿಂದ ನಾನು ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಳ್ತೀನಿ. ಅದೇ ಚೈನ್ ಗ್ಯಾಪಿಗೆ ನಾನು ಮತ್ತೆ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಈ ಪೂರ್ತಿ ಚೈನು ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನೀವು ತುಂಬ ಎಷ್ಟು ಇಡಿಸುತ್ತೆ ಅಷ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಟ್ಟು 12 ಡಬಲ್ ಕ್ರೋಶ ಕಂಬ ಬರೋ ಹಾಗೆ ಮಾಡ್ಕೊಳ್ಬೇಕು. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಬೀಡನ್ನ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಇಷ್ಟೇ ಬೀಡ್ ಹಾಕಬೇಕು ಅಂತ ಕರೆಕ್ಟಾಗಿ ಬೇಕು. ಹಾಗಾಗಿ ನಾವಿಲ್ಲಿ 12 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೇರೆ ಆರ್ಚಲ್ಲೆಲ್ಲ ನಾವು ಎಷ್ಟು ಹಿಡಿಸುತ್ತೆ ಅಷ್ಟು ಕಂಬಗಳನ್ನ ಹಾಕ್ಕೊಳ್ತೀವಿ. ಸೊ ಇಲ್ಲಿ ಆ ರೀತಿ ಹಾಕ್ಕೊಂಡ್ರೆ ನಮಗೆ ಡಿಸೈನು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟಷ್ಟೇ ನಾವು ಕಂಬಗಳನ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು 6 ಚೈನ್ದು ಗ್ಯಾಪ್ ಒಳಗಡೆಗೆ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 12 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಬೇಕು. ನೋಡಿ, ಕೊನೆ ಕಂಬ ಮಾಡ್ಕೊಳ್ತಾ ಇದ್ದೀನಿ. 12 ಡಬಲ್ ಕ್ರೋಶ ಕಂಬಗಳಾದಮೇಲೆ ನಾವೇನು ಮಾಡಬೇಕಂದ್ರೆ, ನೋಡಿ 3 ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೊಳ್ಬೇಕು. ನೋಡಿ, 3 ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಆರ್ಚು ನೋಡೋದಕ್ಕೆ ಇವಾಗ ನೀಟಾಗಿ ಫಿಟ್ ಆಗಿರುತ್ತೆ. ಸೊ ಈ ಡಿಸೈನ್ನ ನಾವು ಒಂದೇ ಸ್ಟೆಪ್ನಲ್ಲಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಎಲ್ಲಿ ಕೂಡ ನಾವು ಥ್ರೆಡ್ನ ಕಟ್ ಮಾಡ್ತಾ ಇಲ್ಲ. ಇವಾಗ ಮತ್ತೆ ಬಟ್ಟೆನ ಒಂದು ಸಾರಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಉಲ್ಟಾ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ. ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ನೋಡಿ ನಾನಿಲ್ಲಿ 3 ಸೈಜ್ದು ರೌಂಡ್ ಬೀಡ್ ತಗೊಂಡಿದ್ದೀನಿ, ಸ್ಮಾಲ್ ಬೀಡು. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಫಸ್ಟ್ ಕಂಬದ್ದು ಗ್ಯಾಪ್ ಮೇಲೆ ಚೈನ್ ಇರುತ್ತಲ್ಲ, ಆ ಚೈನ್ದು ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಮೇಲ್ಗಡೆ ಚೈನ್ ಹೋಲ್ ಇರುತ್ತಲ್ಲ, ಅಲ್ಲಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು ಇವಾಗ ಬೀಡ್ ಹಾಕ್ದಂತೆ ನೆಕ್ಸ್ಟ್ ಚೈನ್ದು ಹೋಲಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಮತ್ತೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಚೈನ್ದು ಮೇಲ್ಗಡೆ ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಸಾರಿ ವಿತೌಟ್ ಬೀಡು ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ. ಸೊ ಒಂದು ಸಾರಿ ನಾನು ಬೀಡನ್ನ ಹಾಕಿ ಸಿಂಗಲ್ ಕ್ರೋಶ ಮಾಡ್ತೀನಿ. ನೆಕ್ಸ್ಟ್ ಹೋಲಿಗೆ ನಾನು ಹಾಗೆ ಬೀಡ್ ಹಾಕ್ತಂತೆಯೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ 3ನೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಸೊ ಇಲ್ಲಿ ಒಂದು ಪ್ಲೇನು ಸಿಂಗಲ್ ಕ್ರೋಶನ ನಾನು ಮಾಡ್ತಾ ಇಲ್ಲ, 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. ನೋಡಿ 1 2 3 ಚೈನ್ ಹಾಕ್ಕೊಂಡು ಒಂದು ಚೈನ್ದು ಹೋಲ್ ಗ್ಯಾಪ್ನ ಬಿಟ್ಟು ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೇಕು, ಹಾಗಾಗಿ ನಾನು ಇಲ್ಲಿ 3 ಚೈನ್ನ ಗ್ಯಾಪ್ ಕೊಡ್ತಾ ಇದ್ದೀನಿ. ಮತ್ತು ಥ್ರೆಡ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಚೈನ್ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದನ್ನು ಲಾಕ್ ಅಂತಾದರೂ ಹೇಳ್ಬೋದು ಅಥವಾ ಸಿಂಗಲ್ ಕ್ರೋಶ ಅಂತ ಕೂಡ ಹೇಳ್ಬೋದು. ಇವಾಗ ಒಂದು ಸಾರಿ ಬೀಡ್ ಹಾಕದಂತೆ ನೆಕ್ಸ್ಟ್ ಚೈನ್ದು ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಮೇಲೆ ಮಾಡ್ತೀನಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡಿಗೆ ಯಾವುದೇ ರೀತಿಯಾದಂಥ ಬೀಡ್ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಚೈನ್ ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸಾರಿ ಬೀಡ್ ಹಾಕಿ ಲಾಕ್ ಮಾಡಬೇಕು, ಒಂದು ಸಾರಿ ಬೀಡ್ ಇಲ್ಲದಂತೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದೇ ರೀತಿ ನಾವು ಸೆಂಟ್ರಲ್ಲಿ 3 ಚೈನ್ ಏನು ಬಿಟ್ವಿ, ಅದರಿಂದ ಆ ಕಡೆ ಎಷ್ಟು ಬೀಡ್ಗಳನ್ನ ಹಾಕಿರ್ತೀವಿ, ಈ ಕಡೆ ಕೂಡ ಅಷ್ಟೇ ಬೀಡ್ಗಳನ್ನ ಹಾಕಬೇಕು. ನೋಡಿ ನಾನು 2 ಸೈಡು ಇಲ್ಲಿ 3 ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ 3ನೇ ಬೀಡನ್ನ ಆ್ಯಡ್ ಮಾಡಿಕೊಂಡು ಚೈನ್ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನೆಕ್ಸ್ಟು ಹೋಲ್ ಗ್ಯಾಪಿಗೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಇದಾದಮೇಲೆ ಕೆಳಗಡೆ ಚೈನ್ ಹಾಕ್ಕೊಂಡಿದ್ವಲ್ಲ, ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಸೊ ಅದ್ರದ್ದು ನೆಕ್ಸ್ಟ್ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 2ನೇದು ಅಥವಾ 3ನೇದು ಸಿಂಗಲ್ ಕ್ರೋಶಗೆ ಒಂದು ಸಾರಿ ನಾವು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಸೀದಾ ಟರ್ನ್ ಮಾಡ್ಕೊಳ್ಬೇಕು. ಸೀದಾ ಟರ್ನ್ ಮಾಡಿಕೊಂಡೆ ಇಲ್ಲಿ ನಾನು 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡಾದ್ಮೇಲೆ ಈ ಬೀಡಿಂದ ನೆಕ್ಸ್ಟಲ್ಲಿ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ 2 ಬೀಡು ಮಧ್ಯದಲ್ಲಿ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಆ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ನೆಕ್ಸ್ಟು ಬೀಡಿಂದ ನೆಕ್ಸ್ಟು ಲಾಕ್ ಏನಿದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ.
ಬೀಡಿಂದ ನೆಕ್ಸ್ಟ್ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ ಬೀಡ್ ಮೇಲೆ ಒಂದು ರೌಂಡ್ ಶೇಪಿಂದ ಕವರ್ ಆಗುತ್ತೆ, ಆ ರೀತಿ ಬರುತ್ತೆ. ಇವಾಗ ಇಲ್ಲಿ 3 ಚೈನ್ ಹಾಕೊಂಡಿದ್ವಲ್ಲ, ಆ ಚೈನಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇಲ್ಲಿಗೆ 3 ಸಾರಿ ಆದರೂ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೋದು, ಇಲ್ಲ ಜಾಸ್ತಿ ಆಗುತ್ತೆ ಅಂದರೆ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ಮತ್ತೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 3 ಸಾರಿ ಸಿಂಗಲ್ ಕ್ರೋಶ ಮಾಡಿದಾಗ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. 2 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. ಚೈನ್ ಹಾಕ್ಕೊಂಡು ಬೀಡ್ ನೆಕ್ಸ್ಟ್ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಬೀಡ್ದು ಆದಮೇಲೆ ಲಾಕ್ ಏನಿದೆ ಆ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಸೊ ಬೀಡಿಂದ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶ ಏನು ಮಾಡಿದ್ವಿ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದಾದಮೇಲೆ ನಾವಿಲ್ಲಿ ಕೊನೆಯಲ್ಲಿ ಏನು ಮಾಡಬೇಕಂದ್ರೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ನಾವು ಲಾಕ್ ಮಾಡ್ಕೊಳ್ಬೇಕು ಬಟ್ಟೆಗೆ. ಆವಾಗ ನಮಗೆ ಆರ್ಚು ನೀಟಾಗಿ ಫಿಟ್ ಆಗುತ್ತೆ. ನೋಡಿ, ಎಲ್ಲೂ ಕೂಡ ನಮಗೆ ಆರ್ಚು ಬೆಂಡ್ ಆಗೋದಿಲ್ಲ. ಮತ್ತು ಸೆಂಟರ್ನಲ್ಲಿ ಹೋಲ್ ಇರುತ್ತೆ, ಆ ಕಡೆ 3 ಈ ಕಡೆ 3 ಬೀಡ್ ಬಂದಿರುತ್ತೆ. ಸೊ ಇವಾಗ ಮೊದಲಲ್ಲಿ 5 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಕ್ಲಾತಿಗೆ, ಸೊ ಇವಾಗ ಕೂಡ ಲಾಕ್ನ ಸೇರಿ 5 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನಾವು ಮೊದಲಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನೆಕ್ಸ್ಟಲ್ಲಿ ಕೂಡ ಅದೇ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ ಹೀಗೆ ಮಾಡೋದ್ರಿಂದ ನಮಗೆ ಆರ್ಚು ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಕಾಣಿಸೋದಿಲ್ಲ. ಸೊ ಅದಕ್ಕಾಗಿ ನಾನಿಲ್ಲಿ 5 ಆರ್ಚ್ನ ಮಾಡಿದ್ದೀನಿ. ನೋಡಿ, 5 ಆರ್ಚಲ್ಲಿ ಮೊದಲಲ್ಲಿ ಎರಡು ಸಿಂಗಲ್ ಕ್ರೋಶ ಅಷ್ಟೇ ನಮಗೆ ಡಿಸ್ಪ್ಲೇ ಕಾಣಿಸುತ್ತೆ. ನೋಡಿ, ನೋಡೋದಕ್ಕೆ 2 ಸಿಂಗಲ್ ಕ್ರೋಶ ಅಷ್ಟೇ ಕಾಣಿಸುತ್ತೆ ಮೊದಲಲ್ಲಿ. ಸೊ ಇವಾಗ ಇಲ್ಲಿ ನಾವೇನು 5 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ ಅದರಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ 2 ಸಿಂಗಲ್ ಕ್ರೋಶದ್ದು ಗ್ಯಾಪ್ ಅಷ್ಟೇ ಕಾಣಿಸುತ್ತೆ. ಇವಾಗ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ನಾರ್ಮಲ್ ಬೀಡನ್ನ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ನಮಗೆ ಅದು ಕಲರ್ ಹೋಗುತ್ತೆ ಅಂದರೆ ಆ್ಯಂಟಿಕ್ ಬೀಡನ್ನ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಟಿಕ್ ಬೀಡ್ ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಕಲ್ಲರು ಚೇಂಜ್ ಆಗೋದಿಲ್ಲ ಮತ್ತು ಕಲರ್ ಶೇಡ್ ಕೂಡ ಆಗೋದಿಲ್ಲ. ನೋಡಿ, ಒಂದು ಸಾರಿ ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಆದಮೇಲೆ 3 ಚೈನ್ದು ಲಾಕ್ ಏನಿದೆ ಅದ್ರ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ 6 ಚೈನ್ ಹಾಕ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡು ಬೀಡಿಂದ ನೆಕ್ಸ್ಟ್ ಲಾಕ್ ಏನಿದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, 6 ಚೈನ್ ಆದಮೇಲೆ ಇಲ್ಲಿ ನಿಮಗೆ 6 ಚೈನು ಜಾಸ್ತಿ ಆಗುತ್ತೆ ಅಂದರೆ 5 ಚೈನ್ನ ಬೇಕಂದ್ರೂ ಹಾಕ್ಕೊಳ್ಬೋದು. ನೋಡಿ, ಬೀಡಿಂದ ನೆಕ್ಸ್ಟ್ ಲಾಕ್ ಏನಿದೆ ಆ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು 3 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ.
ಬಟ್ಟೆನ ಸೀದಾ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. 6 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು 2 ದಾರ ಒಂದು ಮಾಡ್ಕೊಳ್ತೀನಿ. ನೋಡಿ, ಕಂಬ ಯಾವಾಗಲೂ ಕೆಳಗಡೆ ಚೈನ್ದು ಲೆಂತ್ ಎಷ್ಟಿದೆ ಅದೇ ಲೆಂತಿಗೆ ಬರೋ ಹಾಗೆ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ಬೇಕಂದರೆ ಡಬಲ್ ಕ್ರೋಶೆ ಕಂಬ ಬೇಕಂದ್ರೂ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂದರೆ ತ್ರಿಬಲ್ ಕ್ರೋಶೆ ಕಂಬ ಕೂಡ ಹಾಕ್ಕೊಳ್ಬೋದು. ಸೊ ಮೊದಲಲ್ಲಿ ನಾವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ವಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೂಡ ನಾವು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, 12 ಕಂಬ ಹಾಕಿದ್ದು ಆಗಿದೆ. ಇವಾಗ ಕೊನೆಯಲ್ಲಿ 3 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲ್ಗಡೆಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಆರ್ಚ್ಗಳು ನಮಗೆ ಒಂದೇ ಸಮವಾಗಿ ಬರಬೇಕು. ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ನೆಕ್ಸ್ಟ್ ಕಂಬದ್ದು ಮೇಲ್ಗಡೆ ಇರೋ ಹೋಲ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಚೈನ್ದು ಹೋಲ್ ಗ್ಯಾಪಿಗೆ ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟು ಚೈನ್ ಗ್ಯಾಪಿಗೆ ನಾನು ವಿತೌಟ್ ಬೀಡ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ 3ನೇ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಬೀಡಾದಮೇಲೆ ನಾನಿಲ್ಲಿ ಮತ್ತೆ ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಂಡು ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟದು ಹೋಲ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂತಾದರೂ ಹೇಳ್ಬೋದು ಅಥವಾ ಲಾಕ್ ಅಂತಾದರೂ ಹೇಳ್ಬೋದು. ಇವಾಗ ಮತ್ತೆ 3 ಬೀಡ್ಗಳನ್ನ ಈ ಕಡೆ ಸೈಡ್ ಹೇಗೆ ನಾನು ಆ್ಯಡ್ ಮಾಡ್ಕೊಂಡಿದ್ನೋ ಆ ಕಡೆ ಕೂಡ ನಾನು ಅದೇ ರೀತಿ 3 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ಡಿಸೈನು ಒಂದೇ ಸ್ಟೆಪ್ನಲ್ಲಿ ಬೇಗ ಮುಗ್ದೋಗುತ್ತೆ ಫ್ರೆಂಡ್ಸ್, ಮತ್ತು ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. 3ನೇ ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಒಂದು ಸಾರಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಚೈನ್ ಹೋಲ್ ಗ್ಯಾಪಿಗೆ. ಮತ್ತು ಕೆಳಗಡೆ ಸಿಂಗಲ್ ಕ್ರೋಶೆ ಏನಿತ್ತು ಅಲ್ಲಿಗೆ 2ನೇ ಸಿಂಗಲ್ ಕ್ರೋಶೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಕೆಳಗಡೆ ನಾವು 5 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ವಲ್ಲ, ಅದರಲ್ಲಿ 2ನೇದು ಅಥವಾ 3ನೇದಕ್ಕೆ ಸೊ ಯಾವುದು ನಿಮಗೆ ಲಾಕ್ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಸಿಗುತ್ತೆ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ, ಬೀಡಿಂದ ನೆಕ್ಸ್ಟಲ್ಲಿರೋ ಲಾಕಿಗೆ ಅಥವಾ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ, ಬೀಡಿಂದ ನೆಕ್ಸ್ಟ್ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿ ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೆ ಎಕ್ಸ್ಟ್ರಾ 4 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಈ 4 ಸಿಂಗಲ್ ಕ್ರೋಶೆಗಳನ್ನ ನಾವು ಎಕ್ಸ್ಟ್ರಾ ಮಾಡೋದ್ರಿಂದ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ ನಮಗೆ. ಇಲ್ಲ ಅಂದರೆ ಎಲ್ಲ ಆರ್ಚು ಕೂಡ ಪಕ್ಕದಲ್ಲಿ ಅಂಟ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ನಾವು ಒಂದು ಸಾರಿ ಬಟ್ಟೆಗೆ ಲಾಕ್ ಏನು ಮಾಡಿದ್ವಿ ಆ ಲಾಕನ್ನು ಸೇರಿಸಿ ಒಟ್ಟು 5 ಸಿಂಗಲ್ ಕ್ರೋಶೆ ಆಗುತ್ತೆ. ಆ ಲಾಕ್ನ ಬಿಟ್ಟರೆ ಮತ್ತು ಎಕ್ಸ್ಟ್ರಾ ನಾವು 4 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಆರ್ಚು ಎಷ್ಟು ನೀಟಾಗಿ ಕಾಣಿಸುತ್ತೆ, ಎಲ್ಲೂ ಕೂಡ ನಮಗೆ ಬೆಂಡ್ ಆಗೋದಿಲ್ಲ ಈ ಡಿಸೈನಲ್ಲಿ. ಸೊ ಈ ಸೆಂಟರ್ನಲ್ಲಿ ನಾವು ಚೈನ್ ಏನು ಬಿಟ್ಟಿದ್ದೀವಿ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು.
ಸೊ ಇದೇ ರೀತಿ ನೀವು ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಬೇಕಂದರೆ ಇಲ್ಲಿ ಸ್ಟೋನ್ ಚೈನ್ನ ಬೇಕಂದರೆ ಸ್ಟಿಕ್ ಮಾಡ್ಕೊಬೋದು, ಸ್ಟೋನ್ ಚೈನ್ ಬೇಡ ಅಂದರೆ ಹೀಗೇ ಬಿಟ್ಕೊಳ್ಬೋದು. ಕುಚ್ಚು ಕಟ್ಟಿ ಆದಮೇಲೆ ನಮಗೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾನು 80 ಎಳೆ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬೇಕಂದರೆ 100 ಎಳೆ ದಾರ ಕೂಡ ತಗೊಬೋದು. ಸೊ ನಾವು ಆ ಚೈನನ್ನು ಎಷ್ಟಿಗೆ ಹಾಕಿದ್ದೀವಿ ಅದು ಇಡಿಸೋವಷ್ಟು ನಾವು ಇಲ್ಲಿ ಎಳೆನ ತಗೊಳ್ಬೇಕಾಗುತ್ತೆ. ಈ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹ್ಯಾಂಗಿಂಗ್ ಕುಚ್ಚು ಯಾವಾಗಲೂ ನಾರ್ಮಲ್ ಕುಚ್ಚುಗಿನ್ನ ನೋಡೋದಕ್ಕೆ ಸ್ವಲ್ಪ ತುಂಬ ಲಾಂಗ್ ಆಗಿ ಕೂಡ ಕಾಣಿಸುತ್ತೆ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.